ಪ್ರಿಯ ವಿದ್ಯಾರ್ಥಿಗಳೇ, ಮೈ ಟೀಚರ್ ಮೈ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 5ನೇ ತರಗತಿಯ ಕನ್ನಡ ಮಾಧ್ಯಮದ ಕನ್ನಡ ವಿಷಯದ ಪೂರಕ ಪಾಠಗಳು. ಪಾಠ 1, ಪ್ರಾಮಾಣಿಕತೆ. ಇವತ್ತು ಈ ಪಾಠವನ್ನು ನೋಡೋಣ. ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ಸು ಹತ್ತಿದಳು. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು. ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದ್ರು. ಆಗ ರಾಜಮ್ಮ ಹೇಳಿದ್ಲು, ಹೊಳೆಪುರಕ್ಕೆ ಅಂತ. ಆಗ ಮತ್ತೆ ಸಹ ಪ್ರಯಾಣಿಕಳು ಕೇಳ್ತಾಳೆ, ಮತ್ತ್ಯಾಕೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡಿರಿ ಅಂತ ಕೇಳ್ತಾಳೆ. ಅದಕ್ಕೆ ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದದ್ದೇ ಅಷ್ಟು ಅಂತ. ಆಗ ಸಹ ಪ್ರಯಾಣಿಕಳು ಕೇಳ್ತಾಳೆ, ಮುಂದೆ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ರಾಜಮ್ಮ ಹೇಳಿದಳು, ಮತ್ತೆ ಮುಂದೆ ನಡೆದೇ ಹೋಗ್ತೇನೆ ಅಂತ. ಆಗ ಸಹ ಪ್ರಯಾಣಿಕಳು ಮತ್ತೆ ಕೇಳ್ತಾಳೆ, ಅಯ್ಯೋ, ಈಗಿನ ಕಾಲದಲ್ಲೂ ನಿಮ್ಮಂಥವರು ಇದ್ದಾರಲ್ಲ, ಇಲ್ಲಿ ನೋಡ್ರಿ, ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ ಅಂತ ಹೇಳ್ತಾಳೆ. ಆಗ ರಾಜಮ್ಮ ಮತ್ತೆ ಹೇಳಿದಳು, ಇಲ್ಲ, ನಾನು ಅಂಥವಳಲ್ಲ, ನಡೆದುಕೊಂಡೇ ಹೋಗುತ್ತೇನೆ ಅಂತ ಹೇಳ್ತಾಳೆ. ಆಗ ಸಹ ಪ್ರಯಾಣಿಕಳು ಮತ್ತೆ ಹೇಳ್ತಾಳೆ, ನಿಮ್ಮಿಷ್ಟ ಅಂತ. ಅದಕ್ಕೆ ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲೇ ಅಂದುಕೊಂಡಳು, ಇಂಥವರಿಂದಲೇ ಕಾಲ ಕೆಟ್ಟಿದ್ದು. ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದಿಳಿದು ನಡೆದೇ ಬಿಟ್ಟಳು. ಈಗ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು? ಪ್ರಶ್ನೆ, ರಾಜಮ್ಮ ಎಲ್ಲಿಗೆ ಹೋಗಬೇಕಿತ್ತು? ಉತ್ತರ, ರಾಜಮ್ಮ ಹೊಳೆಪುರಕ್ಕೆ ಹೋಗಬೇಕಿತ್ತು. ಉತ್ತರ ಇನ್ನೊಮ್ಮೆ, ರಾಜಮ್ಮ ಹೊಳೆಪುರಕ್ಕೆ ಹೋಗಬೇಕಿತ್ತು. ಈಗ ಎರಡನೆಯ ಪ್ರಶ್ನೆ, ರಾಜಮ್ಮ ಬಸ್ಸಿನಲ್ಲಿ ಕುಳಿತು ಏನೆಂದು ಯೋಚಿಸತೊಡಗಿದಳು ಮತ್ತು ಏಕೆ? ಪ್ರಶ್ನೆ, ರಾಜಮ್ಮ ಬಸ್ಸಿನಲ್ಲಿ ಕುಳಿತು ಏನೆಂದು ಯೋಚಿಸತೊಡಗಿದಳು ಏಕೆ? ಉತ್ತರ, ರಾಜಮ್ಮ ಬಸ್ಸಿನಲ್ಲಿ ಕುಳಿತು ತನ್ನಲ್ಲಿರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಉತ್ತರ ಇನ್ನೊಮ್ಮೆ, ರಾಜಮ್ಮ ಬಸ್ಸಿನಲ್ಲಿ ಕುಳಿತು ತನ್ನಲ್ಲಿರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ಪ್ರಶ್ನೆ 3, ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಕಳು ಯಾವ ಸಲಹೆ ಕೊಟ್ಟಳು? ಪ್ರಶ್ನೆ, ರಾಜಮ್ಮನ ಪ್ರಾಮಾಣಿಕತೆಗೆ ಸಹ ಪ್ರಯಾಣಿಕಳು ಯಾವ ಸಲಹೆ ಕೊಟ್ಟಳು? ಉತ್ತರ, ರಾಜಮ್ಮನಿಗೆ ಸಹ ಪ್ರಯಾಣಿಕಳು ಬಸ್ಸಿನಲ್ಲಿ ನಿದ್ರೆ ಬಂದಂತೆ ನಟಿಸಿ ಹೊಳೆಪುರ ಬಂದಾಗ ಸುಮ್ಮನೆ ಇಳಿದು ಹೋಗುವಂತೆ ಸಲಹೆ ನೀಡಿದಳು. ಉತ್ತರ ಇನ್ನೊಮ್ಮೆ, ರಾಜಮ್ಮನಿಗೆ ಸಹ ಪ್ರಯಾಣಿಕಳು ಬಸ್ಸಿನಲ್ಲಿ ನಿದ್ರೆ ಬಂದಂತೆ ನಟಿಸಿ ಹೊಳೆಪುರ ಬಂದಾಗ ಸುಮ್ಮನೆ ಇಳಿದು ಹೋಗುವಂತೆ ಸಲಹೆ ನೀಡಿದಳು. ಈಗ 4ನೆಯ ಪ್ರಶ್ನೆ, ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ರಾಜಮ್ಮ ಏಕೆ ಪ್ರಾರ್ಥಿಸಿದಳು? ಪ್ರಶ್ನೆ, ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ರಾಜಮ್ಮ ಏಕೆ ಪ್ರಾರ್ಥಿಸಿದಳು? ಉತ್ತರ,
ಯಾರೂ ನೋಡುವುದಿಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ನಾವು ಮೋಸ ಮಾಡಬಾರದು. ಅಂಥವರಿಗೆ ಇನ್ನು ಮುಂದೆ ಬುದ್ಧಿ ಬರಲಿ ಎಂದು ಪ್ರಾರ್ಥಿಸಿದಳು. ಇನ್ನೊಮ್ಮೆ, ಯಾರೂ ನೋಡುವುದಿಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ನಾವು ಮೋಸ ಮಾಡಬಾರದು. ಅಂಥವರಿಗೆ ಇನ್ನು ಮುಂದೆ ಬುದ್ಧಿ ಬರಲಿ ಎಂದು ಪ್ರಾರ್ಥಿಸಿದಳು. ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.